ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಮದುವೆ ಆಗಿದ್ದ ಮಹಿಳೆಯನ್ನ ಪ್ರೀತಿಸುವಂತೆ ವಿವಾಹಿತನೊಬ್ಬ ಹಿಂದೆ ಬಿದ್ದಿದ್ದ. ಆದರೆ ಆಕೆ ಆತನ ಪ್ರೀತಿಯನ್ನು ಒಪ್ಪಿಕೊಂಡಿರಲಿಲ್ಲ. ಇದರಿಂದ ರೋಸಿ ಹೋದ ವ್ಯಕ್ತಿ ಆಕೆಯನ್ನ ಹನಿ ಟ್ರ್ಯಾಪ್ ಮಾಡಲು ಪ್ರಯತ್ನಿಸಿದ್ದ. ಇದು ಮಹಿಳೆಯ ಮನೆಯವರಿಗೆ ಗೊತ್ತಾಗಿ ಸರಿಯಾಗಿ ಗೂಸಾ ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸರಿಗೆ ದೂರು ನೀಡಿದ್ದು ಮಹಿಳೆ ಹಿಂದೆ ಬಿದ್ದಿದ್ದ ರೋಮಿಯೋ ಕಂಬಿ ಎಣಿಸ್ತಾ ಇದ್ದಾನೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ನವೆಂಬರ್ 9, 2025ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಯುವಕನೊಬ್ಬನಿಗೆ ಮಹಿಳೆಯರು ಥಳಿಸ್ತಿರೋ ವಿಡಿಯೋ ವೈರಲ್ ಆಗಿತ್ತು. ವಿವಾಹಿತ ಮಹಿಳೆಗೆ ಕಿರುಕುಳ ಕೊಡ್ತಿದ್ದಾನೆ ಅಂತ ಆರೋಪಿಸಿ ಯುವಕನಿಗೆ ಧರ್ಮದೇಟು ನೀಡಿದ್ರು. ಯಾವಾಗ ವಿಡಿಯೋ ವೈರಲ್ ಆಯಿತು, ಥಳಿತಕ್ಕೆ ಒಳಗಾಗಿದ್ದ ಯುವಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ. ಯುವತಿ ವಿರುದ್ಧ ದೂರು ನೀಡಿದ್ದ. ತಪ್ಪು ಮರೆಮಾಚಲು ಹನಿ ಟ್ರ್ಯಾಪ್ ಕತೆ ಕಟ್ಟಿದ್ದ ಪಾಪಿ. ಪೊಲೀಸರ ತನಿಖೆಯಲ್ಲಿ ಬಯಲಾಯ್ತು ಅಸಲಿಯತ್ತು. ಹೀಗೆ ಮಹಿಳೆಯರಿಂದ ಥಳಿತಕ್ಕೆ ಒಳಗಾಗ್ತಿರೋ ಯುವಕನ ಹೆಸರು ಆನಂದ್ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ನಲಗುಟ್ಟಹಳ್ಳಿ ಗ್ರಾಮದವನು. ಇವನಿಗೆ ಮದುವೆಯಾಗಿ ಮಕ್ಕಳು ಕೂಡ ಇವೆ. ಈತನಿಗೆ ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗ್ರಾಮದ ಶ್ರಾವಣಿ ಅನ್ನೋ ಯುವತಿಯ ಪರಿಚಯವಾಗಿತ್ತು. ಹೀಗೆ ಪರಿಚಯ ಮಾಡಿಕೊಂಡವ ಆಕೆಗೆ ಹಣದ ಸಹಾಯ ಮಾಡಿದ್ದ. ಲೋನ್ ಕೂಡ ಕೊಡಿಸಿದ್ದ. ಲೋನ್ ಕೊಡಿಸಿ ಪ್ರೀತ್ಸೆ ಅಂತ ಆಕೆಯ ಹಿಂದೆ ಬಿದ್ದಿದ್ದ. ಆದರೆ ಆಕೆ ಮಾತ್ರ ಇದೆಲ್ಲ ಬೇಡ ಅಂತ ಹೇಳಿದ್ಲು. ಆದರೂ ಆಕೆಯ ಹಿಂದೆ ಬಿದ್ದ ಕಾರಣ ಮಹಿಳೆ ಮತ್ತು ಆಕೆಯ ಕುಟುಂಬಸ್ಥರು ಆನಂದನಿಗೆ ಹಿಗ್ಗಾಮೊಗ್ಗ ಗೂಸಾ ನೀಡಿದ್ರು. ಆನಂದನಿಗೆ ಶ್ರಾವಣಿ ಮತ್ತು ಆಕೆಯ ಕುಟುಂಬಸ್ಥರು ಥಳಿಸಿದ ವಿಡಿಯೋ ಫುಲ್ ವೈರಲ್ ಆಗಿತ್ತು. ಯಾವಾಗ ವಿಡಿಯೋ ವೈರಲ್ ಆಯಿತು, ಆನಂದ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದ. ತನ್ನ ತಪ್ಪು ಮರೆಮಾಚಲು ಶ್ರಾವಣಿ ವಿರುದ್ಧ ಹನಿ ಟ್ರ್ಯಾಪ್ ಕತೆ ಕಟ್ಟಿದ್ದ. ಪೊಲೀಸರಿಗೆ ಶ್ರಾವಣಿ ವಿರುದ್ಧ ಹನಿ ಟ್ರ್ಯಾಪ್ ಮಾಡಿದ್ದಾಳೆ ಅಂತ ದೂರು ಕೂಡ ನೀಡಿದ್ದ. ಈತನ ದೂರು ಆಧರಿಸಿ ಪೊಲೀಸರು ತನಿಖೆ ಶುರು ಮಾಡಿದ್ರು. ಪೊಲೀಸರು ಘಟನೆಯ ಸಮಗ್ರ ತನಿಖೆ ನಡೆಸಿದಾಗ ಆನಂದನ ಅಸಲಿಯತ್ತು ಬೆಳಕಿಗೆ ಬಂದಿದೆ. ಆನಂದನ ಪರಸ್ತ್ರೀ ವ್ಯಾಮೋಹದ ಕುರಿತು ಪೊಲೀಸರಿಗೆ ಗೊತ್ತಾಗಿದೆ. ಹಾಗೆ ಈತನ ಪ್ರೀತಿಯನ್ನ ಒಪ್ಪದೇ ಇದ್ದ ಕಾರಣ ಹನಿ ಟ್ರ್ಯಾಪ್ ಕತೆ ಕಟ್ಟಿದ್ದ ಅನ್ನೋ ಕೂಡ ಬೆಳಕಿಗೆ ಬಂದಿದೆ. ಪ್ರೀತಿ ಒಪ್ಪದೇ ಇದ್ದಾಗ ಫೋಟೋ ಮಾರ್ಫಿಂಗ್ ಮೊರೆ. ಹಾದಿ ಬೀದಿಯಲ್ಲಿ ಬಿದ್ದಿದ್ದು ಮಾರ್ಫಿಂಗ್ ಫೋಟೋಸ್. ಯಾವಾಗ ಶ್ರಾವಣಿ ಆನಂದನ ಬಲೆಗೆ ಬೀಳಲಿಲ್ಲವೋ ಆಗ ಅವನು ಮಾರ್ಫಿಂಗ್ ಅಸ್ತ್ರ ಬಳಸಿದ್ದ. ತನ್ನ ಫೋಟೋಗಳ ಜೊತೆಗೆ ಶ್ರಾವಣಿ ಫೋಟೋಗಳನ್ನು ಎಡಿಟ್ ಮಾಡಿದ್ದ. ಹೀಗೆ ಮಾರ್ಫಿಂಗ್ ಮಾಡಿದ್ದ ಫೋಟೋಗಳನ್ನು ಕಟಮಾಚನಹಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಆಕೆಯ ಮನೆಯವರೆಗೂ ಇದ್ದ ಬಿದ್ದ ಹಾದಿಗಳಲ್ಲಿ ಫೋಟೋಗಳನ್ನು ಬಿಸಾಡಿದ್ದ. ಈ ಮೂಲಕ ತನಗೂ ಶ್ರಾವಣಿಗೂ ಸಂಬಂಧವಿದೆ ಅನ್ನೋ ರೀತಿ ಬಿಂಬಿಸಲು ಮುಂದಾಗಿದ್ದ. ಇದರಿಂದ ರೊಚ್ಚಿಗೆದ್ದಿದ್ದ ಶ್ರಾವಣಿ ಮತ್ತು ಕುಟುಂಬಸ್ಥರು ಆನಂದನಿಗೆ ಧರ್ಮದೇಟು ನೀಡಿದ್ರು. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಆನಂದನ ವಿರುದ್ಧ ಪ್ರತಿ ದೂರು ದಾಖಲಿಸಿದ್ರು. ಆನಂದ್ ಶ್ರಾವಣಿಗೆ ಕಿರುಕುಳ ನೀಡುತ್ತಿದ್ದಾನೆ, ಆತನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಮನವಿ ಮಾಡಿದ್ರು. ಶ್ರಾವಣಿ ನೀಡಿದ ದೂರನ್ನ ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಿದ್ರು. ಶ್ರಾವಣಿ ನೀಡಿದ್ದ ದೂರಿನನ್ವಯ ಆನಂದ್ ವಿರುದ್ಧ ಎಫ್ಐಆರ್.
2 ತಿಂಗಳ ಬಳಿಕ ಬಯಲಾಯಿತು ಆನಂದನ ಕಳ್ಳಾಟ. ತಮ್ಮ ಗ್ರಾಮದ ಬಸ್ ಸ್ಟ್ಯಾಂಡ್ನಲ್ಲಿ ತಮ್ಮ ಮನೆಯವರಿಗೂ ಆನಂದ್ ಎಡಿಟ್ ಮಾಡಿರೋ ಫೋಟೋಗಳನ್ನ ಬಿಸಾಡಿದ್ದಾನೆ. ಇದರಿಂದ ತನಗೆ ಭಾರಿ ಅವಮಾನವಾಗಿದೆ. ನಾನೇನಾದ್ರೂ ಆತ್ಮಹತ್ಯೆ ಮಾಡಿಕೊಂಡರೆ ಅದಕ್ಕೆ ಆನಂದನೇ ಕಾರಣ ಅಂತ ಶ್ರಾವಣಿ ದೂರಿನಲ್ಲಿ ಅಲವತ್ತುಕೊಂಡಿದ್ರು. ಶ್ರಾವಣಿ ದೂರು ನೀಡಿದ ಬಳಿಕ ಪೊಲೀಸರು ಆನಂದನ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ರು. ಶ್ರಾವಣಿ ವಿರುದ್ಧ ಆನಂದ ಮೊದಲೇ ದೂರು ನೀಡಿದ್ದ. ಇದಾದ ಬಳಿಕ ಆನಂದನ ವಿರುದ್ಧ ಶ್ರಾವಣಿ ಪ್ರತಿ ದೂರು ನೀಡಿದ್ದಾಳೆ. ಇಬ್ಬರಲ್ಲಿ ಯಾರು ಮಾಡ್ತಿರೋ ಆರೋಪ ಸರಿಯನ್ನೋ ಪ್ರಶ್ನೆ ಪೊಲೀಸರಿಗೆ ಎದ್ದಿತ್ತು. ಹೀಗಾಗಿ ಕೇಸ್ನ ಗಂಭೀರವಾಗಿ ತೆಗೆದುಕೊಂಡು ವಿಚಾರಣೆ ಕೈಗೆತ್ತಿಕೊಂಡಿದ್ರು. ಮೊದಲು ಆನಂದ್ ನೀಡಿದ್ದ ದೂರನ್ನ ಆಧರಿಸಿ ಹನಿ ಟ್ರ್ಯಾಪ್ ಅಸಲಿಯತ್ತೇನು ಅನ್ನೋದರ ಬೆನ್ನತ್ತಿ ಹೋಗಿದ್ರು. ಯಾವಾಗ ಪೊಲೀಸರು ತಮ್ಮದೇ ಆದ ಸ್ಟೈಲ್ನಲ್ಲಿ ವಿಚಾರಣೆ ಕೈಗೆತ್ತಿಕೊಂಡ್ರು, ಆನಂದ್ ಒಂದೊಂದು ಬಾರಿ ಒಂದೊಂದು ಹೇಳಿಕೆ ನೀಡುತ್ತಿದ್ದ. ಮೊದಲಿಗೆ ಹನಿ ಟ್ರ್ಯಾಪ್ ಮಾಡಲು ಪ್ರಯತ್ನಿಸುತ್ತಿದ್ಲು ಅಂತ ಹೇಳಿದ್ರೆ, ಇನ್ನೊಂದು ಬಾರಿ ನಾನೇ ಆಕೆಗೆ ಕರೆ ಮಾಡ್ತಿದ್ದೆ, ಲೋನ್ ವಿಚಾರವಾಗಿ ಮಾತನಾಡಲು ಆಕೆಗೆ ಕರೆ ಮಾಡ್ತಾ ಇದ್ದೆ ಅಂತ ಹೇಳಿದ್ದಾನೆ. ಇದರಿಂದ ಪೊಲೀಸರಿಗೆ ಆನಂದನ ಮೇಲೆ ಅನುಮಾನ ಶುರುವಾಗಿತ್ತು. ಕೊನೆಗೆ ಸುಮಾರು 2 ತಿಂಗಳ ವಿಚಾರಣೆ ನಡೆಸಿದ ಬಳಿಕ ಆನಂದ್ ಮಾಡಿರೋ ಆರೋಪ ಸುಳ್ಳು ಅಂತ ಪೊಲೀಸರಿಗೆ ಗೊತ್ತಾಗಿತ್ತು. ಶ್ರಾವಣಿ ವಿರುದ್ಧ ಮಾಡಿರೋ ಆರೋಪ ಸುಳ್ಳು ಅನ್ನೋದು ಕನ್ಫರ್ಮ್ ಆಗಿತ್ತು. ಪೊಲೀಸರು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಆನಂದನ ಕಳ್ಳಾಟ ಬಯಲು ಮಾಡಿದ್ದಾರೆ. ಈ ಮೂಲಕ ಶ್ರಾವಣಿ ಮಾಡಿರೋ ಆರೋಪವೇ ಸರಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಶ್ರಾವಣಿ ನೀಡಿದ ದೂರು ಆಧರಿಸಿ ಆನಂದ್ ಅರೆಸ್ಟ್. ಸುಳ್ಳು ಆರೋಪ ಮಾಡಿದವ ಎಣಿಸುತ್ತಿದ್ದಾನೆ ಕಂಬಿ. ಶ್ರಾವಣಿ ವಿರುದ್ಧ ಆನಂದ್ ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ಶ್ರಾವಣಿಗೆ ಮಾನಸಿಕ ಕಿರುಕುಳ ನೀಡಿದ್ದೇ ಅಲ್ಲದೆ ಆಕೆಗೆ ಅವಮಾನ ಮಾಡಿದ ಆರೋಪದಲ್ಲಿ ಪೊಲೀಸರು ಆನಂದನ ಕೈಗೆ ಕೋಳ ತೊಡಿಸಿದ್ದಾರೆ. ಒಬ್ಬ ಮಹಿಳೆಯ ವಿರುದ್ಧ ಸುಳ್ಳು ಆರೋಪ ಮಾಡೋ ಮೂಲಕ ಆಕೆಯ ಮಾನಹಾನಿ ಮಾಡಲು ಪ್ರಯತ್ನಿಸಿದ ಆನಂದ್ ಈಗ ಜೈಲು ಸೇರಿದ್ದಾನೆ. ಶ್ರಾವಣಿ ವಿರುದ್ಧ ಹನಿ ಟ್ರ್ಯಾಪ್ ಆರೋಪ ಮಾಡಿದ್ದ ಆನಂದನ ಆರೋಪ ಸುಳ್ಳು ಅನ್ನೋದು ಗೊತ್ತಾದ ಬಳಿಕ ಪೊಲೀಸರು ಅವನನ್ನ ಜೈಲಿನ ಸರಳುಗಳ ಹಿಂದೆ ತಳ್ಳೋ ಮೂಲಕ ತಕ್ಕ ಪಾಠ ಕಲಿಸಿದ್ದಾರೆ ಎನ್ನುವುದು ಮಾತ್ರ ಸುಳ್ಳಲ್ಲ. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಕಾಟ ಕೊಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮದುವೆ ಆಗಿದ್ದ ಮಹಿಳೆಯ ಹಿಂದೆ ಬಿದ್ದವನಿಗೆ ಮಹಿಳೆ ಕುಟುಂಬಸ್ಥರು ಸರಿಯಾಗಿ ಗೂಸಾ ಕೊಟ್ಟಿದ್ದಾರೆ. ಇಂತಹವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲದೆ ಹೋದರೆ ಇಂತಹವರ ಕಾಟ ಹೆಚ್ಚುತ್ತಲೇ ಇರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.